ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಒಂದು ಕಡೆ ಬಿಜೆಪಿ ರಿಸೈನ್ ಮಾಡಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದೆ. ಇದರ ನಡುವೆನೇ ಈಗ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿರುವಂತದ್ದು. ಮೃತನ ಮನೆಗೆ ಬಿಜೆಪಿಯ ನಿಯೋಗ ಭೇಟಿ ನೀಡ್ತಾ ಇರುವ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ರಾಜೀನಾಮೆಯೇ ಕೊಡಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡೆತ್ ನೋಟ್ನಲ್ಲಿ ನನ್ನ ಹೆಸರು ಉಲ್ಲೇಖವಾಗಿಲ್ಲ. ಬಿಜೆಪಿಯವರು ಹೇಳಿದ ಕೂಡಲೇ ರಾಜೀನಾಮೆಯನ್ನ ಕೊಡೋದಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯವರು ಸತ್ಯವನ್ನೇ ಸುಳ್ಳು ಮಾಡ್ತಾರೆ. ಬೀದರ್ನಿಂದ ಚಾಮರಾಜನಗರದವರೆಗೂ ಕೂಡ ಚೀರಾಡಿ ಬಟ್ಟೆ ಹರಿದುಕೊಳ್ಳಿ, ಐ ಡೋಂಟ್ ಕೇರ್ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿಯ ನಾಯಕರುಗಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೇಂದ್ರ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಇಲ್ಲದ ಸಲ್ಲದೆಲ್ಲ ಮಾತಾಡ್ಕೊಂಡು ಹೋಗಿ ಮರ್ಯಾದೆ ಕಳ್ಕೊಳೋದು ಸರಿಯಲ್ಲ. ಅವರು ಇಲ್ಲಿವರೆಗೂ ಅವ್ರು ಹೇಳಿರೋದ್ರಲ್ಲಿ ಏನು ಸತ್ಯ ಇದೆ ಹೇಳಿ? ಹಿಂದೆ ಇದೇ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನನಗೆ ರಾಜೀನಾಮೆ ಕೇಳಿದರು. ಯಾರೋ ಕೆಲ್ಸಕ್ಕೆ ಬರಲ್ಲ, ಮಣಿಕಂಠ ರಾಠೋಡ್ ನಾವು ಅವ್ರ ಮೇಲೆ ಮಾರಣಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದ್ರು. ಏನಾಯ್ತು? ಅದಕ್ಕೆ ಉತ್ತರ ಕೊಟ್ಟರ ವಿಜೇಂದ್ರ ಅವರು. ಇಂಥವರಿಗೆ ಇವ್ರು ಸಾಕ್ತಾ ಇರೋದು ಬಿಜೆಪಿಯವರು. ಈಗ ನೀವು ಹೇಳ್ತಾ ಇದ್ದೀರಿ ರಾಜು ಕಪ್ನೂರು ನಮ್ಮ ಆಪ್ತ ಅದು ಇದು ಅಂತ ಹೇಳ್ತಾ ಇದಾರಲ್ಲ. ರಾಜು ಕಪ್ನೂರು ಬಿಜೆಪಿ SC ಮೋರ್ಚಾ ಸೆಲ್ ಅಧ್ಯಕ್ಷರಾಗಿರ್ಲಿಲ್ವಾ ಮುಂಚೆ? ಮರ್ತೋಗ್ಬಿಟ್ಟಿದಾರಾ? ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಬಂದಿರೋದು ಅದು ಮರ್ತೋಗ್ಬಿಟ್ಟಿದಾರಾ? ಅವ್ರ ತರ ಸುಳ್ಳು ಹೇಳಿ ಹಿಟ್ ಅಂಡ್ ರನ್ ಮಾಡಿ ಹೋಗ್ತಾ ಇಲ್ಲ. ಏನೇ ಇದ್ರು ನಾವು ಹೇಳ್ತಾ ಇದೀವಲ್ಲ, FSL ಬರಲಿ, ಸತ್ಯಾಂಶ ಹೊರಗೆ ಬರಬೇಕು, ತನಿಖೆ ಆಗಲಿ ಇಂಡಿಪೆಂಡೆಂಟ್ ಆಗಿ ಅಂತ. ನಾವೇನು ಅವ್ರ ಥರ ಎಲ್ಲೋ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದೀವ? ನೇರವಾಗಿ ನಾನು ಕೇಳಿದ್ದೀನಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ. ಅವರು ಕೊಡ್ತಾರಾ? ಆಗೋದಿಲ್ಲ. ವಿಜೇಂದ್ರ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಇಲ್ಲದ ಸಲ್ಲದೆಲ್ಲ ಮಾತಾಡ್ಕೊಂಡು ಹೋಗಿ ಮರ್ಯಾದೆ ಕಳ್ಕೊಳೋದು ಸರಿಯಲ್ಲ. ಅವರು ಇಲ್ಲಿವರೆಗೂ ಅವ್ರು ಹೇಳಿರೋದ್ರಲ್ಲಿ ಏನು ಸತ್ಯ ಇದೆ ಹೇಳಿ? ಹಿಂದೆ ಇದೇ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನನಗೆ ರಾಜೀನಾಮೆ ಕೇಳಿದರು. ಯಾರೋ ಕೆಲ್ಸಕ್ಕೆ ಬರಲ್ಲ, ಮಣಿಕಂಠ ರಾಠೋಡ್ ನಾವು ಅವ್ರ ಮೇಲೆ ಮಾರಣಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದ್ರು. ಏನಾಯ್ತು? ಅದಕ್ಕೆ ಉತ್ತರ ಕೊಟ್ಟರ ವಿಜೇಂದ್ರ ಅವರು. ಇಂಥವರಿಗೆ ಇವ್ರು ಸಾಕ್ತಾ ಇರೋದು ಬಿಜೆಪಿಯವರು. ಈಗ ನೀವು ಹೇಳ್ತಾ ಇದ್ದೀರಿ ರಾಜು ಕಪ್ನೂರು ನಮ್ಮ ಆಪ್ತ ಅದು ಇದು ಅಂತ ಹೇಳ್ತಾ ಇದಾರಲ್ಲ. ರಾಜು ಕಪ್ನೂರು ಬಿಜೆಪಿ SC ಮೋರ್ಚಾ ಸೆಲ್ ಅಧ್ಯಕ್ಷರಾಗಿರ್ಲಿಲ್ವಾ ಮುಂಚೆ? ಮರ್ತೋಗ್ಬಿಟ್ಟಿದಾರಾ? ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಬಂದಿರೋದು ಅದು ಮರ್ತೋಗ್ಬಿಟ್ಟಿದಾರಾ? ಅವ್ರ ತರ ಸುಳ್ಳು ಹೇಳಿ ಹಿಟ್ ಅಂಡ್ ರನ್ ಮಾಡಿ ಹೋಗ್ತಾ ಇಲ್ಲ. ಏನೇ ಇದ್ರು ನಾವು ಹೇಳ್ತಾ ಇದೀವಲ್ಲ, FSL ಬರಲಿ, ಸತ್ಯಾಂಶ ಹೊರಗೆ ಬರಬೇಕು, ತನಿಖೆ ಆಗಲಿ ಇಂಡಿಪೆಂಡೆಂಟ್ ಆಗಿ ಅಂತ. ನಾವೇನು ಅವ್ರ ಥರ ಎಲ್ಲೋ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದೀವ? ನೇರವಾಗಿ ನಾನು ಕೇಳಿದ್ದೀನಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ. ಅವರು ಕೊಡ್ತಾರಾ? ಆಗೋದಿಲ್ಲ. ವಿಜೇಂದ್ರ ಅವರು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತಿದು. ಈಗಾಗಲೇ ಸಚಿನ್ ಅವರ ನಿವಾಸಕ್ಕೆ ಬಿಜೆಪಿ ನಿಯೋಗ ತೆರಳುತ್ತಾ ಇರುವಂಥದ್ದು, ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡಲಿಕ್ಕೆ ಪ್ಲಾನ್ ಆಗಿರುವಂಥದ್ದು. ಈ ನಡುವೆ ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನು ಕೊಡಲ್ಲ, ಬಿಜೆಪಿಯ ಆರೋಪಗಳಿಗೆ, ಬಿಜೆಪಿಯ ಹೋರಾಟಗಳಿಗೆ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿದ್ದಾರೆ.